ಓಕೆ. ನಿಮ್ಮ ಮೇಲೆ ಜನಗಳಿಗೆ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಹುಶಃ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸತ್ತೆ. ಯಾಕಂದ್ರೆ ನೀವು ಮನೆ ಒಳಗಡೆ ಇದ್ದಾಗ ಜನ ನಿಮ್ಗೆ ಹೊರಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂಡ್ ನೀವು ಎಲಿಮಿನೇಟ್ ಆದಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಒಳಗಡೆ ಇದ್ದಾಗ ಏನಾಗ್ತಿದೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಬಿಗ್ ಬಾಸ್ ಅಂತ ಅಂದಾಗ ನಾನು ಎಂಟ್ರಿನಲ್ಲೇ ಹೇಳಿದ್ದೆ ಸ್ಟೇಜ್ ಮೇಲೆ, ಬಿಗ್ ಬಾಸ್ ಒಳಗಡೆ ಬರ್ತೀನಿ ಅಂತ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊಬೇಕು. ಯಾಕೆಂದರೆ ಎಲ್ರಿಗೂ ಈಸಿ ಅಲ್ಲ ಒಂದು ಬಿಗ್ ಬಾಸ್ ಮನೆ. ಯಾಕಂದರೆ ಅಲ್ಲಿ ನಮ್ಮ ವ್ಯಕ್ತಿತ್ವದ ಆಟ ಅಂತಂದಾಗ ನಮ್ಮ ಪರ್ಸ್ನಾಲಿಟೀಸು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಅಲ್ಲಿ ಹೋದಾಗ ನನಗೆ ಎಷ್ಟು ಮಟ್ಟಿಗೆ ನಾನು ಅಲ್ಲಿ ಇರಬಲ್ಲೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಒಳಗಡೆ ಹೋಗಿದ ತಕ್ಷಣ ನನ್ನ ನರ್ಕ ಸ್ವರ್ಗ ಅಂತಿದ್ದಾಗ ಡೈರೆಕ್ಟ್ ನನ್ನ ನರ್ಕಕ್ಕೆ ಕಳಿಸ್ತಾರೆ. ಅಲ್ಲಂತೂ ಎಷ್ಟೊಂದು ಸಲ ಅನಿಸಿದೆ, ಶೆಟ್ ವಾಟ್ ಇಸ್ ದಿಸ್ ಹಿಂಗೆ ಕಳಿಸಿದ್ರು ಅಂತ. ಬಟ್ ನನಗೆ ನಾನೇ ಇಲ್ಲಿ ಆಚೆ ಇದ್ದಾಗ ಏನು ಗೊತ್ತಾ, ಸಪೋರ್ಟಿವ್ಗೆ ನನ್ನ ಫ್ರೆಂಡ್ಸ್ ಇರ್ತಿದ್ರು. ಫಸ್ಟು ಫ್ರೆಂಡ್ಸು ಅವ್ರನ್ನ ಕೇಳ್ತಿದ್ದೆ ಹಿಂಗಾಗ್ತಿದೆ, ಹಂಗೆ ಆಗಲಿಲ್ಲ ಅಂದರೆ ಮಮ್ಮಿ ಡ್ಯಾಡಿಂಗೆ ಕೇಳ್ತಿದ್ದೆ, ಮಮ್ಮಿ ಹಿಂಗಾಗ್ತಿದೆ, ನಂಗೆ ಕನ್ಫ್ಯೂಸ್ ಆಗ್ತದೆ, ಅಥವಾ ಅದು ನಾನು ಮಾಡ್ಲಾ ಬೇಡವಾ ಅಂತ ಕೆಲವೊಂದು ನಿರ್ಧಾರಗಳನ್ನ ಅಪ್ಪ ಅಮ್ಮ ಫ್ರೆಂಡ್ಸ್ಗಳನ್ನ ಕೇಳಿ ತೊಗೋತಾ ಇದ್ದಿದ್ದು ಹುಡುಗಿ. ಅಲ್ಲಿ ಹೋಗಿದ ತಕ್ಷಣ ಪ್ರತಿಯೊಂದು ನಿರ್ಧಾರ ನಾವೇ ತಗೋಬೇಕು. ಇಲ್ಲ ನನಗೆಲ್ಲ ಲೋ ಫೀಲ್ ಆಗ್ತಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೋದ್ರೆ ನೀವು ಕಂಟೆಸ್ಟೆಂಟೆ, ನೆಕ್ಸ್ಟ್ ನನ್ನ ಟಾರ್ಗೆಟ್ ಮಾಡ್ತೀರಾ, ಓಕೆ ಇದ್ರಲ್ಲಿ ಅವಳು ವೀಕ್ ಇದ್ದಾಳೆ. ಸೊ ಅಲ್ಲಿ ನಾವು ಹೇಳ್ಕೊಳಂಗಿಲ್ಲ, ಸ್ವತಃ ಏನೇ ಡಿಸಿಷನ್ ತಗೋಬೇಕನ್ನು ನಾವೇ ತಗೋಬೇಕಾಗಿತ್ತು. ಈ ತರ ಇರೋ ಒಂದು ನಡುವೆ ನಾನು ಹೆಂಗೆ ಯು ವರ್ಸಸ್ ಯು ಅಷ್ಟೇ, ಯು ವರ್ಸಸ್ ಮೀ ವರ್ಸಸ್ ಮೀ ಇದೇ ಆಗಿದ್ದಾಗ ನನಗೆ ಹೆಂಗಿದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಆಮೇಲೆ ಆಚೆಗಡೆ ನನ್ನ ರಿಸೀವ್ ಮಾಡ್ತಿದಾರಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಏನೇ ಗೊತ್ತಾದ್ರೂ ಹೊರಗಿನ ಸಂಪರ್ಕ ಇದ್ದಿದ್ದು ನಮ್ಗೆ ಸುದೀಪ್ ಸರ್ ಒಬ್ಬರೇ. ಅದು ವೀಕೆಂಡ್ ಅಲ್ಲಿ 2 hours ಏನ್ ಮಾತಾಡ್ತಾರೆ, ಅಲ್ಲಿ ಏನಾದ್ರು ಹಿಂಟ್ಸ್ ಕ್ಲೂಸ್ ಈಗ ಏನ್ ಮಾತಾಡಿದನ್ನ ಮತ್ತೆ ಡಿಕೋಡ್ ಮಾಡೋದೇ ಒಂದು ಅದನ್ನ ಯಾವ ತರ ಹೇಳ್ತಿದಾರೆ ಅನ್ನೋದು ಗೊತ್ತಾಗಲ್ಲ. ಇದರ ಪಾಸಿಟಿವ್ ಆಗಿ ಹೋಗ್ತಿದ್ಯಾ, ನೆಗೆಟಿವ್ ಹೋಗ್ತಿದ್ಯಾ, ಅಥವಾ ಈ ವಿಷಯ ನಾನು ಚೇಂಜ್ ಮಾಡ್ಕೊಳ್ಳೋದಾದ್ರು ಯಾವ ತರ ಮಾಡ್ಕೊಂಡ್ಲಿ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾನು ಹೊರಗಡೆ ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಕೆಲವೊಂದು ವಿಷಯಗಳಲ್ಲಿ ನನಗೆ ನಾನೇ ಏನು ಅನ್ಕೊಂಡೆ ಅಂದ್ರೆ, ಈಗ ನಾಮಿನೇಷನ್ ಅಂತ ಇದ್ದಾಗ ಈ 13 ಅಂದ್ರೆ ಒಳಗಡೆ ಇದ್ದಿದ್ದು ಕಂಟೆಸ್ಟೆಂಟ್ಸ್ ಕೊಡ್ತಾ ಇದ್ದಂಥ ರೀಸನ್ಸ್ಗಳಿಗೆ ನಾನು ಹೊರಗಡೆ ಹಂಗೆ ಪೋರ್ಟ್ರೇ ಆಗ್ತಿರ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ಯಾವ ಥರ ಅಂದರೆ, ಈಗ ಕೆಲವೊಬ್ರು ಅಂತಾರೆ ಏನು ಮಾಡ್ತಾ ಇಲ್ಲ, ಏನು ಇಲ್ಲ ಇನ್ವಾಲ್ವ್, ಹಂಗೇಳಿ ನನ್ನ ನಾಮಿನೇಟ್ ಮಾಡಿ ಹೊರಗೆ ಕಳಿಸಿದ್ವಿ. ಇವಾಗ ನನ್ನ ಅಸಂಪ್ಷನು ಮೇ ಬಿ ಹೊರಗೆ ಹಂಗೆ ಇರುತ್ತೆ. ಪ್ರಾಬಬ್ಲಿ ನಾನು ಇಲ್ಲಿಗೆ ಬಂದು ನಾನು ತುಂಬ ನೆಗೆಟಿವ್ ಆಗಿಬಿಟ್ಟಿರ್ತೀನಿ ಹೊರಗಡೆ ಅಂತ ಅನ್ಕೊಂಡಿದ್ದೆ. ಬಟ್ ಸೀರಿಯಸ್ಲಿ ಬಿಲೀವ್ ಇಟ್ ಆರ್ ನಾಟ್, ಆಚೆ ಬಂದ್ಮೇಲೆ ಆ ದುಃಖದಲ್ಲೇ ಬಂದೆ. ಸ್ಟೇಜ್ ಮೇಲೆ ನಿಂತಾಗ ಅಪ್ಪ ಅಮ್ಮ ಅಲ್ಲಿ ಕೂತಿದ್ದಾರೆ, ಅವ್ರು ಇದಾರೆ ಅನ್ನೋದು ನನಗೆ ಕಾಣಿಸ್ತಿಲ್ಲ. ಎಲಿಮಿನೇಟ್ ಆಗ್ಬಿಟ್ಟಿದ್ದೀನಿ ನಾನು, ನಂಗೆ ಗೊತ್ತಿಲ್ಲ. ಯಾಕೆ ನಮ್ಗೆ ಯಾರು ಏನು ಗೊತ್ತಿರಲ್ವಲ್ಲ, 5 ನಿಮಿಷದಲ್ಲಿ ಸ್ಟೇಜ್ ಮೇಲೆ ಇರಬೇಕು ಅನ್ನೋ ಸುದೀಪ್ ಸರ್ ಹಿಂಗೆ ತಿರ್ಗಿಸಿ ಹಿಂಗೆ ನಿಲ್ಸಿದಾಗ ಅಲ್ಲಿ ಕೂತಿದ್ದಾರೆ ಮಮ್ಮಿ ಡ್ಯಾಡಿ ತಮ್ಮ ಅಕ್ಕ ಎಲ್ಲ. ನೋಡ್ದೆ ಒಂದ್ ಸೆಕೆಂಡ್ ಮತ್ತೆ ಮಾತು ಬರ್ತಿಲ್ಲ, ಬ್ಲಾಂಕ್, ಫುಲ್ ಮೈಂಡ್ ಬ್ಲಾಂಕ್, ಏನಿಲ್ಲ, ಫುಲ್ ಝೀರೋ ತಲೆನಲ್ಲಿ. ನಂಗೆ ಅಲ್ಲಿರೋ ಕಂಟೆಸ್ಟೆಂಟ್ ಎಷ್ಟು ನೆನಪಾಗ್ತಿಲ್ಲ ಆ ಮೂಮೆಂಟ್ ಅಲ್ಲಿ, ಹಂಗಾಗಿತ್ತು.